ಬಂಧನ ಮಾಡಿದಂಥ ವ್ಯಕ್ತಿ ಈ ಕೃತ್ಯಕ್ಕೆ ಸಂಬಂಧಪಟ್ಟವನಲ್ಲ, ಅವನೇನೂ ಸಂಬಂಧಪಟ್ಟವನಲ್ಲ. ಇದ್ರ ಹಿಂದೆ ಬರೇ ಬ್ಲೇಡ್ನಿಂದ ಕೊಯ್ಯಕ್ಕೆ ಸಾಧ್ಯನೇ ಇಲ್ಲ, ಅಸ್ವತ್ಥ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಕುಡುಕ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಲಿಪಶು ಮಾಡಿದ್ದಾರೆ. ಈ ಅಧಿಕಾರದ ದರ್ಪ ತೋರಿಸುತ್ತೆ, ಅಧಿಕಾರ ಇದ್ದರೆ ಏನೇನು ಮಾಡಬಹುದು ಅಂತನ್ನುವಂಥದ್ದು ಇದೊಂದು ಮಾದರಿ ಇದು. ಸೊ ಹಿಂದೆ ಮುಂದೆ CC ಕ್ಯಾಮ್ರಾಗಳಿದ್ದಾವೆ, ಇಲ್ಲಿ ಮಾತ್ರ ಇಲ್ಲ. ಸೊ ಇದು ಸೂಕ್ಷ್ಮ ಪ್ರದೇಶ ಇದು. ಸೊ ಇಲ್ಲಾಗಿ CC ಕ್ಯಾಮ್ರಾ ಇಲ್ಲಷ್ಟೇ ಹಾಗೆ ಮಾಯ ಆಗತ್ತೆ. ಇದೊಂದು ಬಹಳ ದೊಡ್ಡ ಘಟನೆ ಇದು. ಜನ, ಸರ್ಕಾರ, ಸಂಘಟನೆಗಳು ಅಷ್ಟು ಹಗರವಾಗಿ ತಗೊಳ್ಬಾರದು. ಇದರ ಹಿಂದೆ ಒಂದು ದೊಡ್ಡ ಶಕ್ತಿ, ದುಷ್ಟ ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ನಾವು ಗಂಭೀರವಾಗಿ ತಗೊಳ್ಬೇಕಾಗಿದೆ. ಬರೇ ಮಲೆ ಕೊಯ್ದ್ರು, ಕೆಚ್ಚಲ ಕೊಯ್ದ್ರು, ಕಾಲು ಕೊಯ್ದ್ರು ಅನ್ನುವಂಥದ್ದು ಅಷ್ಟೇ ಅಲ್ಲ. ಇದರ ಹಿಂದೆ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಗಾಂಜಾದು ಮಾಫಿಯಾ ಕೆಲಸ ಮಾಡ್ತಾ ಇದೆ, ಮತ್ತು ಜಾಗದ ಮಾಫಿಯಾ ಅಂದರೆ ನಮ್ಮ ಹಿಂದೂಗಳ ಜಾಗಗಳನ್ನು ಅತಿಕ್ರಮಣ ಮಾಡುವಂಥ ಮಾಫಿಯಾ ಕೆಲಸ ಮಾಡ್ತಾ ಇದೆ. ದೇವಸ್ಥಾನಗಳನ್ನು ಕಬಳಿಸುವಂಥ ತಂತ್ರಗಾರಿಕೆ, ಕುತಂತ್ರಗಾರಿಕೆ ನಡೀತಾ ಇದೆ. ನಾವು ಇದನ್ನು ಅಷ್ಟು ಹಗರವಾಗಿ ತಗೊಳ್ಳಬಾರದು ಅನ್ನುವಂಥದ್ದು ನಾನು ಹೇಳ್ತೇನೆ. ಇಡೀ ರಾಜ್ಯಾದ್ಯಂತ ಯಾರ್ಯಾರು ಹಸುಗಳನ್ನು ಪೂಜೆ ಮಾಡ್ತೀರಿ, ಹಸುಗಳ ಬಗ್ಗೆ ಗೋಮಾತಾ ಅಂತನ್ನುವಂಥ ಭಾವನೆ ಇದೆ, ಸುಮ್ಮನೆ ಕೂತ್ಕೋಬೇಡಿ. ಇವತ್ತಿಲ್ಲೇ ನಾಳೆ ನಿಮ್ಮಲ್ಲೇ, ಇವತ್ತು ಹಸುವಿಂದು ನಾಳೆ ನಿಮ್ಮದು ಅನ್ನುವಂಥದ್ದು ಗಮನದಲ್ಲಿ ಇಟ್ಟುಕೊಂಡು ಈ ಘಟನೆಯನ್ನು ವಿಶ್ಲೇಷಣೆ ಮಾಡಬೇಕು, ಚರ್ಚೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವಾಗ ಶೇಖ್ ನಸ್ರು ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ, ಆದರೂ ಅವನ್ನ ಮಾನಸಿಕ ಸ್ಥಿಮಿತ ಇಲ್ಲದೆ ಇರೋನು ಅಂತ ಬಿಂಬಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? 100ಕ್ಕೆ 100 ಹೇಳ್ತೀನಿ. ಬಂಧನ ಮಾಡಿದಂಥ ವ್ಯಕ್ತಿ ಈ ಕೃತ್ಯಕ್ಕೆ ಸಂಬಂಧಪಟ್ಟವನಲ್ಲ, ಅವನೇನೂ ಸಂಬಂಧಪಟ್ಟವನಲ್ಲ. ಇದ್ರ ಹಿಂದೆ ಬರೇ ಬ್ಲೇಡ್ನಿಂದ ಕೊಯ್ಯಕ್ಕೆ ಸಾಧ್ಯನೇ ಇಲ್ಲ, ಅಸ್ವತ್ಥ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಕುಡುಕ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಲಿಪಶು ಮಾಡಿದ್ದಾರೆ. ಈ ಅಧಿಕಾರದ ದರ್ಪ ತೋರಿಸುತ್ತೆ, ಅಧಿಕಾರ ಇದ್ದರೆ ಏನೇನು ಮಾಡಬಹುದು ಅಂತನ್ನುವಂಥದ್ದು ಇದೊಂದು ಮಾದರಿ ಇದು. ಸೊ ಹಿಂದೆ ಮುಂದೆ CC ಕ್ಯಾಮ್ರಾಗಳಿದ್ದಾವೆ, ಇಲ್ಲಿ ಮಾತ್ರ ಇಲ್ಲ. ಸೊ ಇದು ಸೂಕ್ಷ್ಮ ಪ್ರದೇಶ ಇದು. ಸೊ ಇಲ್ಲಾಗಿ CC ಕ್ಯಾಮ್ರಾ ಇಲ್ಲಷ್ಟೇ ಹಾಗೆ ಮಾಯ ಆಗತ್ತೆ. ಷಡ್ಯಂತ್ರ, ಕುತಂತ್ರ ನಡೀತಾ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಕಟ್ಟುವಂಥ ಹಸುಗಳ ಜಾಗವನ್ನು ಕಬಳಿಸೋಗೋಸ್ಕರ ಅಲ್ಲೊಂದು ಮದರ್ಸಾ ಮಾಡಿದ್ದಾರೆ. ಹಸು ನಮ್ಮ ದೇವಸ್ಥಾನದ ಜಾಗ ಅದು. ಸೊ ಹೀಗೆ ನಿಧಾನವಾಗಿ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈ ಘಟನೆಯನ್ನು ಸರಳವಾಗಿ ಏನೋ ಹಿಂದೆ ನಡೆದಿದ್ದಾವೆ, ಇದು ನಡೆದಿದೆ ಅಂತನ್ನುವಂಥದ್ದು ತಗೊಳ್ಬೇಡಿ. ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ಜನ ನೋಡ್ತಾ ಇದ್ದಾರೆ, ಜನ ನಗ್ತಾ ಇದ್ದಾರೆ ನಿಮ್ಮ ಹೇಳಿಕೆಗೆ. ಗೃಹ ಮಂತ್ರಿಗಳೇ, ಒಬ್ಬ ಅಸ್ವಸ್ಥ ಅಂತೇಳಿ ಎಷ್ಟು ದಿನ ಹೇಳ್ತಾರೆ? ಮುಸ್ಲಿಂ ವೋಟ್ ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಕಾನೂನು ಇಲ್ವಾ? ಸಂವಿಧಾನ ಇಲ್ವಾ? ನ್ಯಾಯ ಇಲ್ವಾ? ಕರುಣೆ ಇಲ್ವಾ?